ಹಲೋ, ಮತ್ತೊಮ್ಮೆ ಸಾಧನಾ ಸ್ಕೂಲ್ ಡಿಜಿಟಲ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನಿಮ್ಮ ರಮೇಶ್ ಸರ್. ಸಮಾಜ ವಿಜ್ಞಾನ ಪಾಠಗಳ ಸರಣಿ ನಿಮಗೋಸ್ಕರ ಬರ್ತಾ ಇದೆ. ಭಾಗ 1ರ ಅಧ್ಯಯನ. ಅದರಲ್ಲಿ ಇವತ್ತು ನೀವು ಕಲಿತಾ ಇದ್ದೀರಿ ಅಧ್ಯಾಯ 11 ಭೂಗೋಳಶಾಸ್ತ್ರದ ವಿಭಾಗದಲ್ಲಿ ಭಾರತದ ಋತುಗಳ ಬಗ್ಗೆ ಕಲಿತಾ ಇದ್ದೀರಾ. ಯಾಕೆ ಅಂತಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಭಾರತ ಒಂದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ಇಲ್ಲಿ ಋತುಮಾನಗಳು ಮತ್ತು ಕೃಷಿ ಎಷ್ಟು ಅವಲಂಬನೆಯಾಗಿದೆಯೋ ಅದೇ ರೀತಿ ಮಾನವನ ಈ ಭಾರತದ ಜನಾಂಗೀಯ ಸ್ಥಿತಿಗಳು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಭಾರತದ ಋತುಮಾನ ಏನಾದರೂ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಇಡೀ ನಮ್ಮ ಆ ವರ್ಷದ ಆರ್ಥಿಕತೆಯಲ್ಲಿ ವ್ಯತ್ಯಾಸ ಆಗ್ತಾನೆ ಇದೆ. ಅಂಥ ಸುಂದರವಾಗಿರ್ತಕ್ಕಂಥ ಭಾರತದ ಋತುಗಳು ಅನ್ನೋ ಪಾಠವನ್ನು ಇವತ್ತು ತುಂಬ ಅದ್ಭುತವಾಗಿ ನೀವೆಲ್ಲರೂ ಕಲಿತಾ ಇದ್ದೀರಿ ಸ್ನೇಹಿತರೆ. ಅದು ಸಾಧನಾ ಸ್ಕೂಲ್ ನಮ್ಮ ಡಿಜಿಟಲ್ ಒಂದು ವ್ಯವಸ್ಥೆಯಲ್ಲಿ ಇದನ್ನು ಹೇಳ್ಕೊಡುವಂಥ ಪ್ರಯತ್ನ ನಡೀತಾ ಇದೆ. ಯಾರು ಈವರೆಗೂ ಕೂಡ ಸಾಧನಾ ಸ್ಕೂಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ SSLC ಪಾಠಗಳ ಎಲ್ಲ ಪಾಠಗಳ ಮತ್ತು ಎಲ್ಲ ವಿಷಯಗಳ ಸರಣಿ ಬರ್ತಾ ಇದೆ ನಿಮ್ಮ ಮುಂದಿನ ಯಶಸ್ಸಿಗೆ. ಜೊತೆಗೆ ಯಾರು ಕಾಂಪಿಟೇಟಿವ್ ಫೀಲ್ಡಲ್ಲಿ ಬುಕ್ಸ್ ಓದೋಕ್ಕಾಗಿಲ್ಲ ಅವ್ರಿಗೂ ಕೂಡ ಇದನ್ನು ಹೇಳಿ, ಅವರು ಕೂಡ ಇದನ್ನು ನೋಡಲಿ. ಮತ್ತು TET ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ ಆಗುವಂಥ ಎಲ್ಲ ಕಾನ್ಸೆಪ್ಟ್ಗಳು ಇದರಲ್ಲಿ ಇದ್ದಾವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಾಠದಲ್ಲಿ ಏನಿದೆ ಅಂಥೇಳಿ ನೋಡೋಣ. ಇವತ್ತಿನ ಪಾಠದಲ್ಲಿ ಸ್ನೇಹಿತರೆ, ಭಾರತದ ಋತುಗಳು ಈ ಪಾಠದಲ್ಲಿ ನೀವು ಭಾರತದ ವಾಯುಗುಣದ ಪ್ರಮುಖ ಲಕ್ಷಣಗಳ ಬಗ್ಗೆ ಕೂಡ ನೀವು ಇವತ್ತು ಕಲಿತೀರಾ. ಜೊತೆಗೆ ಭಾರತದ ಋತುಮಾನಗಳ ವಾಯುಗುಣದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕಲಿತೀರಾ. ಜೊತೆಗೇನು ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ, ಭಾರತದ ಋತುಕಾಲಿಕವಾದಂಥ ಈ ಮಳೆಯ ಹಂಚಿಕೆ ಹೇಗಾಗಿದೆ, ಈ ಹಂಚಿಕೆಯಿಂದ ಆಗಿರೋ ಪರಿಣಾಮಗಳ ಬಗ್ಗೆನೂ ಕೂಡ ನಾವು ತುಂಬ ಅದ್ಭುತವಾಗಿ ಇದರಲ್ಲಿ ಕಲಿತಾ ಹೋಗ್ತೇವೆ. ಹಾಗೆ ಹೋಗುವಾಗ ನಮಗೆ ತಲೆನಲ್ಲೊಂದು ಪ್ರಶ್ನೆ ಬರುತ್ತೆ, ಭಾರತ ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ ಅಂತ. ನೆನಪಿಟ್ಕೊಳ್ಳಿ, ಭಾರತ ಇಡೀ ನಮ್ಮ ಒಂದು ಕಾಂಟಿನೆಂಟಲ್ ವ್ಯವಸ್ಥೆಯಲ್ಲಿ ನೀವು ನೋಡ್ತಾ ಹೋದರೆ, ಈ ನಮ್ಮ ಕಾಂಟಿನೆಂಟಲ್ ವ್ಯವಸ್ಥೆಯ ಹೆಚ್ಚು ಭಾಗ, ಭಾರತದ ಹೆಚ್ಚು ಭೂಭಾಗ ಉಷ್ಣವಲಯದ ಮಾದರಿಗೇ ಬರುತ್ತೆ. ನಿಮಗೆ ಗೊತ್ತಿದೆ, ಉಷ್ಣವಲಯದ ವಾಯುಗುಣಗಳು ಸಾಮಾನ್ಯವಾಗಿ 0 ಡಿಗ್ರಿಯಿಂದ ಅಂದರೆ ಸೌಭಾಜಕ ವೃತ್ತದ 0 ಡಿಗ್ರಿಯಿಂದ ಉತ್ತರಕ್ಕೆ 23.5 ಡಿಗ್ರಿ, ದಕ್ಷಿಣಕ್ಕೆ 23.5 ಡಿಗ್ರಿ ಅಂದರೆ ಮಕರ ಸಂಕ್ರಾಂತಿ ವೃತ್ತ ಹಾಗೂ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮಧ್ಯದ ಭಾಗಗಳನ್ನು ಸಾಮಾನ್ಯವಾಗಿ ನಾವು ಟಾರಿಡ್ ಝೋನ್ ಅಂತ ಕರಿತೀವಿ, ಅಂದರೆ ಉಷ್ಣವಲಯ ಅಂತ ಕೂಡ ಕರಿತೀವಿ. ಭಾರತದ ಅರ್ಧ ಭಾಗ ಈ ಒಂದು ವ್ಯವಸ್ಥೆಗೆ ಬರ್ತದೆ. ಹಾಗಾಗಿ ಇದನ್ನು ಉಷ್ಣವಲಯದ ಒಂದು ವಾಯುಗುಣ ಅಂತ ಹೇಳ್ಬೋದು. ಆದರೆ ಇಲ್ಲೊಂದು ಪದ ಇದೆ ನಿಮಗೆ, ಮಾನ್ಸೂನ್ ಮಾದರಿ ಅಂತ. ಯಾಕೆ ಅಂತಂದರೆ, ಇಲ್ಲಿ ಬೀಸ್ತಕ್ಕಂತಹ ತೇವಾಂಶಭರಿತವಾದ ಗಾಳಿ ಈ ಭಾಗಗಳ ಮೇಲೆ ಪ್ರಭಾವವನ್ನು ಬೀರೋದ್ರಿಂದಾಗಿ ಭಾರತವನ್ನು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಅಂಥೇಳಿ ಕರೀತಾರೆ. ಹಾಗಾದರೆ ಈ ಮಾನ್ಸೂನ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಮಾನ್ಸೂನ್ ಎಂಬ ಪದ ಅರೇಬಿಕ್ ಪದ ಆಗಿದೆ. ಇದರ ಮೂಲ ಹುಡುಕೊಂಡು ಹೋದರೆ ಮೌಸಮ್ ಅನ್ನುವ ಪದದಿಂದ ಇದು ರೂಢಿಗೆ ಬಂದಿದೆ ಅಂತ ಕೂಡ ಹೇಳ್ತೀವಿ. ಹಾಗಾದರೆ ಮಾನ್ಸೂನ್ ಅಥವಾ ಮೌಸಮ್ ಅಂದರೆ ನಿಯತಕಾಲಿಕ ಅಥವಾ ಋತುಮಾನಿಕ ಎನ್ನುವ ಅರ್ಥವನ್ನು ಕೂಡ ಇದು ಕೊಡುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ವರ್ಷದ ಅರ್ಧ ಭಾಗ ನೈಋತ್ಯ ದಿಕ್ಕಿನಿಂದ ಮಾರುತಗಳು ಈಶಾನ್ಯದ ಕಡೆಗೆ ಬೀಸ್ತವೆ. ಅಂದರೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಪ್ರಾಂತ್ಯಗಳಿಂದ ಹಾಗೆಯೇ ಉತ್ತರದ ಭಾಗಗಳಿಗೆ ಅಂದರೆ ಹಿಮಾಲಯದ ಪ್ರದೇಶಗಳಿಗೆ ಮತ್ತು ಚೀನಾದ ದೇಶಗಳ ಕಡೆಗೆ ಬೀಸತ್ತೆ. ಇದು ನೈಋತ್ಯ ಮಾನ್ಸೂನ್ನ ದಿಕ್ಕಾದರೆ, ಆಗ್ನೇಯದ ಮಾನ್ಸೂನ್ಗಳು ಕೂಡ ಬೀಸುತ್ತವೆ. ಉಳಿದ ಅವಧಿಯಲ್ಲಿ ಈಶಾನ್ಯ ಮಾನ್ಸೂನ್ ಕೂಡ ಬೀಸುತ್ತೆ. ಈಶಾನ್ಯ ಮಾನ್ಸೂನ್ ಅಂದರೆ ನೈಋತ್ಯ ಮಾನ್ಸೂನ್ನ ಆಪೋಸಿಟ್ ಬೀಸ್ತವೆ. ಅಂದರೆ ಚೀನಾದಿಂದ ಪ್ರಾರಂಭವಾದರೆ ಈ ಕಡೆ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದ ಕಡೆಗೆ ಬೀಸ್ತವೆ.
ಹೀಗೆ ಇಡೀ ಭಾರತ ನೈಋತ್ಯ ಮಾನ್ಸೂನ್ ಮತ್ತು ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ನಮಗೆ ಮಳೆಯನ್ನು ತರ್ತವೆ. ಆದರೆ ಈಶಾನ್ಯದ ಒಂದು ಮಾನ್ಸೂನ್ಗಳಿಗಿಂತ ನೈಋತ್ಯ ಮಾನ್ಸೂನ್ ಹೆಚ್ಚು ಪ್ರಬಲವಾಗಿದ್ದು ಭಾರತದ ಹೆಚ್ಚು ಪ್ರದೇಶಗಳಿಗೆ ನೈಋತ್ಯ ಮಾನ್ಸೂನ್ ಮಾರುತಗಳೇ ಹೆಚ್ಚು ಮಳೆಯನ್ನು ತರುತ್ತವೆ ಅನ್ನೋದು ಕೂಡ ನಿಮಗೆ ನೆನಪಿರಲಿ. ಹಾಗಾಗಿ ಭಾರತ ಭೌಗೋಳಿಕವಾಗಿ ನೀವು ನೋಡಬಹುದಾದರೆ 23.5 ಡಿಗ್ರಿಯ ದಕ್ಷಿಣ ಭಾಗ ಉಷ್ಣವಲಯದಲ್ಲಿದ್ದರೆ 23.5 ಡಿಗ್ರಿಯ ಉತ್ತರ ಭಾಗ ಅಂದರೆ ರಾಜಸ್ಥಾನ್, ಮಧ್ಯಪ್ರದೇಶ್ ಈ ಭಾಗಗಳಿಂದ ಮೇಲ್ಭಾಗಕ್ಕೆ ಹೋದರೆ ನಿಮಗೆ ಸಮಶೀತೋಷ್ಣ ವಲಯ ಬರ್ತದೆ. ಹಾಗಾಗಿ ಭಾರತ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯಗಳಲ್ಲಿ ಹಂಚಿಕೆಯಾಗಿರೋದನ್ನು ನಾವು ನೋಡ್ಬೋದು. ಇನ್ನೊಂದು ಸ್ನೇಹಿತರೆ, ಭಾರತದಲ್ಲಿ ಈ ರೀತಿ ವಾಯುಗುಣ ಯಾವ ರೀತಿಯಾಗಿರ್ತಕ್ಕಂಥ ಅಂಶಗಳಿಂದ ಪ್ರಭಾವಿಸಲ್ಪಡುತ್ತದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸಾಮಾನ್ಯವಾಗಿ ಭಾರತದ ವಾಯುಗುಣ ಈ ರೀತಿಯಾದಂಥ ಪರಿವರ್ತನೆ ಮತ್ತು ಬದಲಾವಣೆಗಳನ್ನು ಹೊಂದ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣಗಳು ಅಂತಂದರೆ ಅಕ್ಷಾಂಶ. ನಾನು ನಿಮ್ಗೆ ಹೇಳಿದೆ 0ಯಿಂದ 23.5 ಡಿಗ್ರಿಯ ಪ್ರದೇಶ ಉಷ್ಣವಲಯ ಆಗಿರ್ತದೆ. 23.5 ಡಿಗ್ರಿಯಿಂದ ಮೇಲೆ 66.5 ಡಿಗ್ರಿಯ ಪ್ರದೇಶಗಳು ಸಮಶೀತೋಷ್ಣ ವಲಯ ಆಗಿರೋದ್ರಿಂದ ಈ ಅಕ್ಷಾಂಶಗಳಲ್ಲಿ ವ್ಯತ್ಯಾಸ ಇದೆ, ಭೂ ಪ್ರದೇಶಗಳು ವ್ಯತ್ಯಾಸ ಆಗತ್ತೆ. ಮತ್ತು ಸಮುದ್ರ ಮಟ್ಟದಿಂದ ಭಾರತದ ಭೂಪ್ರದೇಶಗಳು ಎತ್ತರ ಇರುವುದರಿಂದಲೂ ಕೂಡ ಪರಿವರ್ತನೆಗೆ ಕಾರಣ ಆಗುತ್ತೆ. ಮತ್ತು ಸಾಗರಗಳಿಂದ ದೂರ ಇರುವ ಪ್ರದೇಶಗಳಲ್ಲಿ ವ್ಯತ್ಯಾಸ ಆಗತ್ತೆ, ಸಾಗರದ ಸನಿಹ ಇರುವ ಪ್ರದೇಶಗಳಲ್ಲಿ ವಾಯುಗುಣ ವ್ಯತ್ಯಾಸ ಆಗತ್ತೆ. ಇನ್ನು ಮಾರುತಗಳು ಬೀಸುವ ದಿಕ್ಕು, ಭಾರತದಲ್ಲಿ ನೈಋತ್ಯ ದಿಕ್ಕಿನಿಂದ ಮಾನ್ಸೂನ್ಗಳು ಬೀಸ್ತವೆ, ತಿರುಗಿ ವಾಪಸ್ ಹಿಮಾಲಯಗಳಿಂದ ವಾಪಸ್ ಆಗುವಾಗ ಈಶಾನ್ಯ ದಿಕ್ಕಿನಿಂದನೂ ಕೂಡ ಇವು ಬೀಸಲ್ಪಡ್ತವೆ. ಮತ್ತು ಭಾರತದಲ್ಲಿ ಪರ್ವತ ಸರಣಿಗಳು ಹಬ್ಬಿಕೊಂಡಿದ್ದಾವೆ ಮತ್ತು ಅಲ್ಲಲ್ಲಿ ಟೆಂಪರೇಚರ್ನ ವ್ಯತ್ಯಾಸಗಳಿಂದಾಗಿ ಮತ್ತು ಭೂಮಿಯು ತಿರುಗುವುದರಿಂದಾಗಿ ಸಾಗರ ಪ್ರವಾಹಗಳಲ್ಲೂ ಕೂಡ ವ್ಯತ್ಯಾಸ ಆಗತ್ತೆ. ಇಷ್ಟು ಅಂಶಗಳಿಂದನೂ ಕೂಡ ಇವು ಭಾರತದ ವಾಯುಗುಣದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ. ಇದನ್ನೆಲ್ಲ ನೀವು ಎಲ್ಲಿ ಕಲ್ತಿದ್ದೀರಾ? 8ನೇ ತರಗತಿಯ ಭೂಗೋಳಶಾಸ್ತ್ರದ ಬೇಸಿಕ್ ಸ್ಟಡಿನಲ್ಲಿ ಇವುಗಳನ್ನು ಚೆನ್ನಾಗಿ ಕಲ್ತಿದ್ದೀರಾ. ಒಂದು ಸಾರಿ ಮೆಮೊರೈಸ್ ಮಾಡಿ, ಗೊತ್ತಾಗಲಿಲ್ಲ ಅಂದ್ರೆ ಆ ಪೇಜ್ನ ಒಂದು ಸಾರಿ ಹೋಗಿ ನೋಡಿ. ಅಕ್ಷಾಂಶಗಳು ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಸಾಗರಗಳಿಂದ ಇರುವ ದೂರ, ಮಾರುತಗಳ ದಿಕ್ಕು, ಪರ್ವತ ಸರಣಿಗಳು ಮತ್ತು ಸಾಗರ ಪ್ರವಾಹಗಳು ಇಷ್ಟು ಕೂಡ ಭಾರತದ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರ್ತವೆ. ಇದು ಚೆನ್ನಾಗಿ ಗೊತ್ತಿರಲಿ. ನೆಕ್ಸ್ಟ್ ಬರೋಣ. ಹಾಗಾದರೆ ಇಡೀ ಭಾರತದ ಈ ವಾಯುಗುಣದ ವ್ಯವಸ್ಥೆಯನ್ನು 4 ಋತುಮಾನಗಳಾಗಿ ವಿಭಜನೆ ಮಾಡಲಾಗಿದೆ. 4 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೀವಿ. ನಂಬರ್ 1 ಬೇಸಿಗೆ ಕಾಲಕ್ಕೆ ಬರ್ತೀವಿ. ಬೇಸಿಗೆ ಕಾಲ ಅಂತಂದರೆ ನಿಮಗೆ ಗೊತ್ತಿದೆ, ಮಾರ್ಚ್ ತಿಂಗಳಿಂದ ಮೇ ತಿಂಗಳವರೆಗಿನ ಕಾಲವನ್ನು ಬೇಸಿಗೆ ಕಾಲ ಅಂತ ಕೂಡ ಕರಿತೀವಿ. ಬೇಸಿಗೆ ಕಳೆದ ತಕ್ಷಣ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಈ ಮಳೆಗಾಲದಲ್ಲಿ 2 ಪಾರ್ಟ್ ಮಾಡ್ತೀವಿ. ಒಂದು ನೈಋತ್ಯ ಮಾನ್ಸೂನ್ನ ಕಾಲ, ಇದನ್ನು ಮುಂಗಾರು ಮಳೆ ಅಂತ ಕೂಡ ಕರಿತೀವಿ. ಮುಂಗಾರು ಮಳೆ ಅಂದ ತಕ್ಷಣ ಗಣೇಶನ ನೆನ್ಪು ಮಾಡ್ಕೊಳ್ಳಿ. ಮುಂಗಾರು ಮಳೆ ಅಂದರೆ ಜೂನ್ನಿಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ವರೆಗೆ ಬೀಸುತ್ತೆ. ಅದೇ ಬೀಸಿದ ಮಾರುತಗಳು ರಿಟರ್ನ್ ವಾಪಸ್ ಬೀಳ್ತವೆ. ಇದನ್ನು ನಿರ್ಗಮನ ಮಾನ್ಸೂನ್ ಅಂತ ಕೂಡ ಕರಿತೀವಿ. ಅಕ್ಟೋಬರಿಂದ ನವೆಂಬರ್ವರೆಗೆ ಬೀಸುತ್ತೆ. ಓಕೆ, ಹಾಗಾಗಿ ಜೂನ್ನಿಂದ ನವೆಂಬರ್ವರೆಗೆ ನಮ್ಮಲ್ಲಿ ಮಳೆಗಾಲ ಇದ್ದರೆ ಇದನ್ನು 2 ಪಾರ್ಟ್ ಮಾಡ್ತೀವಿ. ಒಂದು ನೈಋತ್ಯ ಮಾನ್ಸೂನ್ಗಳ ಕಾಲ, ಇನ್ನೊಂದು ಈಶಾನ್ಯ ಮಾನ್ಸೂನ್ಗಳ ಕಾಲ ಅಂತ ಮಾಡ್ತೀವಿ. ಇನ್ನು 4ನೇ ಭಾಗ ನೋಡೋದಾದರೆ ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಚಳಿಗಾಲ ಇರ್ತದೆ. ಈ ರೀತಿ ಈ ಒಂದು ಕಾಲ ವ್ಯತ್ಯಾಸ ಆಗೋದಕ್ಕೆ ಕಾರಣ ಭೂಮಿಯು ತನ್ನ ಸುತ್ತುತ್ತಾ ಸೂರ್ಯನ ಸುತ್ತುವುದರಿಂದಾಗಿ, ಸೂರ್ಯನ ಕಿರಣಗಳಲ್ಲಿ ವ್ಯತ್ಯಾಸವಾಗುವುದರಿಂದಾಗಿ ಈ ರೀತಿಯ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲಗಳಾಗಿ ಭೂಮಿಯ ಮೇಲೆ ಪರಿವರ್ತನೆಗಳು ಆಗತ್ತೆ. ನೆಕ್ಸ್ಟ್ ಬರೋಣ. ಹಾಗಾದರೆ ಬೇಸಿಗೆ ಕಾಲದ ಲಕ್ಷಣಗಳು ಹೇಗಿರ್ತವೆ ಅಂತ ನೋಡಿ. ಭಾರತದಲ್ಲಿ ಬೇಸಿಗೆ ಕಾಲವನ್ನು ಮಾರ್ಚ್ನಿಂದ ಮೇವರೆಗೆ ಇದನ್ನು ಡಿಸೈಡ್ ಮಾಡ್ತೀವಿ. ಓಕೆ, ಮಾರ್ಚ್, ಏಪ್ರಿಲ್, ಮೇ ಅಂತ ಕೂಡ ಕರಿತೀವಿ. ಶಾರ್ಟ್ ಫಾರ್ಮಲ್ಲಿ ನೀವು ನೆನ್ಪಿಟ್ಕೊಳ್ಳೋದಾದರೆ MAM ಅಂತ, ಮಾಮ್ ಅಂತ ನೆನ್ಪಿಟ್ಕೊಂಬಿಡಿ.
ಇದು ಬೇಸಿಗೆ ಕಾಲ. ಬೇಸಿಗೆ ಕಾಲ ಅಂದರೆ ಮಾಮ್ ಯಾವಾಗ ಫುಲ್ ಹೀಟಲ್ಲಿರ್ತಾರೆ, ನೆನ್ಪಿಟ್ಕೊಳ್ಳಿ ಅದನ್ನು, ಮಾಮ್. ಹಾಗಾಗಿ ಇದು ಮಾರ್ಚ್, ಏಪ್ರಿಲ್, ಮೇ. ಸೊ ಇಲ್ಲಿ ಸೂರ್ಯನ ಕಿರಣಗಳು ಏನಾಗಿರ್ತವೆ, ಉತ್ತರಾರ್ಧಗೋಳದ ಮೇಲೆ ಅಂದರೆ 0 ಡಿಗ್ರಿ ಸಮಭಾಜಕ ವೃತ್ತದಿಂದ ಹಿಡಿದುಬಿಟ್ಟು 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆಗೆ ನೇರವಾಗಿ ಸೂರ್ಯನ ಕಿರಣಗಳು ಬಿದ್ದಿರ್ತವೆ. ಉತ್ತರಾರ್ಧಗೋಳದಲ್ಲಿ ಸೂರ್ಯನ ಕಿರಣಗಳು ಲಂಬವಾಗಿ ಬೀಳೋದ್ರಿಂದಾಗಿ ಭಾರತದಲ್ಲಿ ಉಷ್ಣಾಂಶ ಏನಾಗತ್ತೆ, ಹೆಚ್ಚಾಗತ್ತೆ. ಹೀಗೆ ಹೆಚ್ಚಾದಾಗ ಏನಾಗತ್ತೆ, ಸೂರ್ಯನ ಕಿರಣಗಳ ನೇರಕ್ಕೆ ಭಾರತದ ಕರ್ಕಾಟಕ ಸಂಕ್ರಾಂತಿ ವೃತ್ತವು ನೇರವಾಗಿ ಬರೋ ಸಂದರ್ಭ ಇರೋದ್ರಿಂದಾಗಿ ಇಲ್ಲಿ ಹಗಲು ಹೆಚ್ಚಾಗಿರ್ತದೆ ಮತ್ತು ರಾತ್ರಿ ಕಡಿಮೆಯಾಗಿರ್ತದೆ. ರಾತ್ರಿಯ ಸಮಯ ಕಡಿಮೆ ಆಗುತ್ತೆ, ಹಗಲಿನ ಸಮಯ ಹೆಚ್ಚಾಗತ್ತೆ. ಸಮುದ್ರ ದೂರವಾಗಿರ್ತಕ್ಕಂಥ ಉತ್ತರದ ಭಾಗಗಳು ಸಾಮಾನ್ಯವಾಗಿ ಹೆಚ್ಚು ಉಷ್ಣಾಂಶದಿಂದಲೂ ಕೂಡ ಕೂಡಿರ್ತವೆ. ಆದರೆ ಸಮುದ್ರಕ್ಕೆ ಹತ್ತಿರವಾಗಿರುವ ಪ್ರದೇಶಗಳಲ್ಲಿ ಅಲ್ಲಿ ಸ್ಥಳೀಯ ಮಾರುತಗಳು ಬೀಸ್ತಾ ಇರ್ತವೆ. ಹಾಗಾಗಿ ಅಲ್ಲಿ ಉಷ್ಣಾಂಶದಲ್ಲೂ ಕೂಡ ಅಲ್ಲಿ ಕಡಿಮೆ ಇರ್ತದೆ, ವ್ಯತ್ಯಾಸ ಆಗ್ತಾ ಇರ್ತದೆ. ಆದರೆ ಸಮುದ್ರಕ್ಕೆ ದೂರವಾಗಿರುವ ಪ್ರದೇಶಗಳಲ್ಲಿ ಉತ್ತರ ಭಾರತ ಹೆಚ್ಚು ಉಷ್ಣಾಂಶವನ್ನು ಹೊಂದಿರ್ತದೆ. ಇನ್ನು ಬೇಸಿಗೆಯಲ್ಲಿ ದೇಶ ವಾರ್ಷಿಕವಾಗಿ 10% ಮಳೆಯನ್ನು ಪಡೆಯುತ್ತೆ. ಭಾರತದಲ್ಲಿ 100% ಮಳೆನಲ್ಲಿ 10% ಮಳೆ ಬೇಸಿಗೆಯಲ್ಲೇ ಬರ್ತದೆ. ಅದು ನಿಮಗೆ ಚೆನ್ನಾಗಿ ಗೊತ್ತಿರಲಿ. ಬೇಸಿಗೆ ಕಾಲದಲ್ಲಿ ನಿಮಗೆಲ್ಲ ಒಂದು ಅನುಭವ ಆಗಿದೆ. ಚಿಕ್ಕ ಮಕ್ಕಳಾಗಿದ್ದಾಗ ಬಿಸಿಲು ಇರ್ತದೆ, ಮಳೆನೂ ಬರ್ತಾ ಇರ್ತದೆ. ಕೆಲವು ಕಡೆ ಇದನ್ನು ಮಂಗನ ಮದುವೆ ಅಂತೀರಿ, ಕತ್ತೆ ಮದುವೆ ಅಂತೀರಿ, ಕಪ್ಪೆ ಮದುವೆ ಅಂತೀರಿ, ಹೀಗೆಲ್ಲ ಅಂತ ಇರ್ತೀರಿ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ 10% ಮಳೆಯನ್ನು ಭಾರತ ಪಡೆಯುತ್ತೆ. ಟೋಟಲ್ 100%ಅಲ್ಲಿ 10% ಭಾರತದಲ್ಲಿ ಮಳೆ ಬರುತ್ತೆ. ನಿಮಗೆ ಗೊತ್ತಿದೆ, ಬೇಸಿಗೆಯಲ್ಲಿ ಬಿಸಿಲಿರ್ತದೆ, ಮಳೆ ಬರ್ತಾ ಇರ್ತದೆ. ಹಲವಾರು ಕಡೆ ಇದನ್ನು ಹಲವಾರು ರೀತಿ ನೀವು ವರ್ಣನೆ ಮಾಡಿದ್ದೀರಾ. ಕಪ್ಪೆ ಮದುವೆ ಅಂತೀರಿ, ಮಂಗನ ಮದುವೆ ಅಂತೀರಿ, ಹೀಗೆ ಕತ್ತೆ ಮದುವೆ ಅಂತೀರಿ, ಒಟ್ಟು ಯಾವುದೋ ಒಂದು ಪ್ರಾಣಿ ಮದುವೆ ಅಂತೇಳಿ ನೀವು ಎಕ್ಸ್ಪ್ಲೈನಲ್ಲಿ ಮತ್ತು ಖುಷಿಗೆ ಇದನ್ನು ಹೇಳ್ಕೊಂಡಿರೋದು ಅಂತು. ಆದರೆ ನೆನಪಿಟ್ಕೊಳ್ಳಿ, ಹೀಗ್ಯಾಕಾಗತ್ತೆ ಅಂದರೆ ಸ್ಥಳೀಯ ಉಷ್ಣಾಂಶ ಮತ್ತು ಅಲ್ಲಾಗ್ತಕ್ಕಂಥ ಪ್ರಚಲನ ಪ್ರವಾಹಗಳಿಂದಾಗಿ ಸ್ಥಳೀಯವಾಗಿ ಬೇಸಿಗೆಯಲ್ಲೂ ಕೂಡ ಏನಾಗುತ್ತೆ, ಈ ಮಳೆ ಬರ್ತದೆ. ಈ ಮಳೆಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರುಗಳಿಂದನೂ ಕೂಡ ಕರೀತಾರೆ. ಅದು ನಿಮಗೆ ಹೇಳ್ತೀನಿ. ಇನ್ನು ಬೇಸಿಗೆಯಲ್ಲಿ ರಾಜಸ್ಥಾನದ ಗಂಗಾನಗರ ಏನಿದೆ 52 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಇದು ದೇಶದಲ್ಲೇ ಅತಿ ಹೆಚ್ಚು ಉಷ್ಣಾಂಶವು ದಾಖಲಾಗಿರುವಂತಹ ಪ್ರದೇಶ. ಅದು ರಾಜಸ್ಥಾನದ ಜೈಸಲ್ಮೇರ್ ಡಿಸ್ಟಿಕ್ನ ಭಾಗದಲ್ಲಿ ಬರ್ತಕ್ಕಂಥ ಗಂಗಾನಗರ. ಇನ್ನು ದಕ್ಷಿಣ ಭಾರತದ 3 ಕಡೆಗಳಲ್ಲೂ ಕೂಡ ಸಾಗರಗಳಿಂದ ಆವೃತ್ತವಾಗಿದ್ದು ಅದರ ಉಷ್ಣಾಂಶದಲ್ಲಿ ತುಂಬ ಇಳಿಕೆ ಕಂಡು ಬರ್ತದೆ. ಇದು ಕೇವಲ 32 ಡಿಗ್ರಿ ಸೆಲ್ಸಿಯಸ್ನಿಂದ 35 ಡಿಗ್ರಿ ಸೆಲ್ಸಿಯಸ್ಗೆ ಬರ್ತಕ್ಕಂಥದ್ದು. ಆದರೆ ಯಾವುದೋ ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ಟೈಮ್ ಈ ರೀತಿಯ ಹೈಯೆಸ್ಟ್ ಉಷ್ಣಾಂಶ ಏನಾಗಿರುತ್ತೆ, ರೆಕಾರ್ಡ್ ಆಗಿರ್ತದೆ. ಆದರೆ ಈ ಅವಧಿಯಲ್ಲಿ ಉತ್ತರ ಭಾರತದ ಪರ್ವತ ಪ್ರದೇಶಗಳು ಮತ್ತು ದಕ್ಷಿಣ ಭಾಗದ ಪರ್ಯಾಯ ಪ್ರಸ್ಥಭೂಮಿಗಳು ಒಂದಿಷ್ಟು ತಂಪಾಗಿರ್ತಕ್ಕಂಥ ಪ್ರದೇಶಗಳು ಆಗಿರ್ತವೆ. ಯಾಕೆ ತಂಪಾಗ್ತವೆ ನಾನು ನಿಮ್ಗೆ ಹೇಳಿದೆ, ಅಲ್ಲಲ್ಲಿ ಸ್ಥಳೀಯ ಉಷ್ಣಾಂಶಗಳಲ್ಲಿ ವ್ಯತ್ಯಾಸ ಆಗತ್ತೆ. ಪ್ರಚಲನ ಪ್ರವಾಹಗಳಿಂದಾಗಿ ವಾತಾವರಣದಲ್ಲಿ ಮಾಯ್ಶ್ಚರಿಂಗ್ ಕಂಡೀಷನ್ಸ್, ಆರ್ದ್ರತೆಯ ಪ್ರಮಾಣದಲ್ಲಿ ಕೂಡ ವ್ಯತ್ಯಾಸ ಆಗತ್ತೆ. ಹಾಗಾಗಿ ಇವು ತಂಪಾದ ಅನುಭವವನ್ನು ಪಡೀತವೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಈ ಕಾರಣದಿಂದಾಗಿಯೇ ಮಳೆ ಬರುತ್ತೆ. ಹಾಗಾಗಿ ಇದನ್ನು ಪಶ್ಚಿಮ ಬಂಗಾಳದ ಪ್ರದೇಶಗಳಲ್ಲಿ ಈ ಮಳೆ ಬಂದರೆ ಅದನ್ನವರು ಕಾಲ ಬೈಸಾಖಿ ಅಂತ ಕೂಡ ಕರೀತಾರೆ. ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ಮಳೆ ಆದರೆ ಆಂಡೀಸ್ ಅಥವಾ ಆಂಧೀಸ್ ಅಂತಲೂ ಕೂಡ ಕರೀತಾರೆ. ಇನ್ನು ಕರ್ನಾಟಕದಲ್ಲೇ ನೀವು ಬಂದರೆ ದಕ್ಷಿಣ ಕರ್ನಾಟಕದ ಭಾಗಗಳಿಗೆ ಹೋದರೆ ನೀವು ಇದನ್ನು ಕಾಫಿ ತುಂತುರು ಮಳೆ ಅಂತ ಕೂಡ ಕರಿತೀವಿ, ಕಾಫಿ ಬ್ಲಾಸಮ್ ಅಂತ ಕೂಡ ಕರಿತೀವಿ. ಮುಂದಿನ ವರ್ಷ ನೀವು ಹೈಯರ್ ಸ್ಟಡಿಗೆ ಹೋದರೆ ಅವನಲ್ಲಿ ಪ್ರಶ್ನೆ ಕೇಳ್ತಾನೆ ನಿಮಗೆ. ಸೊ ನಿಮಗೆ ಚಿಕ್ಕಮಗಳೂರು, ಕೊಡಗು ಈ ಭಾಗಗಳಲ್ಲಿ ಮಳೆಯಾದರೆ ಇದನ್ನು ಕಾಫಿ ಬ್ಲಾಸಮ್ ಅಂತೀರಿ. ಹಾಗಾದರೆ ಇದೇ ಮಳೆ ಬೆಳಗಾಮು, ಧಾರವಾಡ ಕಡೆ ಆದರೆ ಏನಂತಾರೆ ಅಂತ. ಸೊ ಅವಾಗ ನೆನ್ಪಿಟ್ಕೊಳ್ಳಿ, ಅದನ್ನು ಚೆರ್ರಿ ಬ್ಲಾಸಮ್ ಅಂತಾರೆ ಅಂತ. ಚೆರ್ರಿ ಅಂದರೆ ಬೇಕರಿಯಲ್ಲಿ ಕೊಡೋ ಚೆರ್ರಿ ಫ್ರೂಟ್ ಅಲ್ಲ,
ಹುಳಿ ಹಣ್ಣಿನ ಕಾಲ ಅಂತ. ಅದು ಯಾವುದಾದ್ರೂ ಆಗಿರ್ಬೋದು. ಅದರಲ್ಲೂ ಭಾಳ ಪ್ರಮುಖವಾಗಿ ಹುಣಸೆ, ಆವಾಗ ಸೇಮ್ ಈ ಕಾಫಿ ಬ್ಲಾಸಮ್ ಆಗುವಾಗ ಹುಣಸೆ ಬ್ಲಾಸಮ್ ಕೂಡ ಆಗ್ತಾ ಇರ್ತದೆ. ಹಾಗಾಗಿ ಅದನ್ನು ನಾವು ಚೆರ್ರಿ ಬ್ಲಾಸಮ್ ಅಂತಾರೆ. ಉತ್ತರ ಕರ್ನಾಟಕದಲ್ಲಿ ಕರೀತಾರೆ, ದಕ್ಷಿಣ ಕರ್ನಾಟಕದಲ್ಲಿ ಅದನ್ನು ಕಾಫಿ ತುಂತುರು ಅಂದರೆ ಕಾಫಿ ಬ್ಲಾಸಮ್ಸ್ ಅಂತ ಕೂಡ ಕರೀತಾರೆ. ಸೇಮ್ ಇದೇ ಮಳೆ ಕೇರಳದಲ್ಲಾದರೆ ಅದನ್ನು ಮ್ಯಾಂಗೋ ಶವರ್ಸ್ ಅಥವಾ ಮಾವಿನ ಹುಯಿಲು ಅಂತಲೂ ಕೂಡ ಕರೀತಾರೆ. ಈ ಥರದ ಮಳೆಗಳು ಬಹಳಷ್ಟು ಸ್ಥಳೀಯ ಉಷ್ಣಾಂಶದಲ್ಲಿ ವ್ಯತ್ಯಾಸವನ್ನು ಮಾಡ್ತವೆ. ಸೊ ಮುಂದೆ ಬರೋಣ, ನೈಋತ್ಯ ಮಾನ್ಸೂನ್ ಮಳೆಗಾಲದ ಮೊದಲನೇ ಪಾರ್ಟಿಗೆ ಬರೋಣ. ಭಾರತದಲ್ಲಿ ನೈಋತ್ಯ ಮಾನ್ಸೂನ್ನ ಕಾಲವನ್ನೇ ಮಳೆಗಾಲ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇವೇನಾಗಿರ್ತವೆ, ಸಮುದ್ರ ಸಮಭಾಜಕ ವೃತ್ತದಿಂದ ಬೀಸುವ ವಾಣಿಜ್ಯ ಮಾರುತಗಳು ನಮ್ಮ ಪ್ರದೇಶದಲ್ಲಿ, ಅದರಲ್ಲೂ ಕೂಡ ರಾಜಸ್ಥಾನದ ಈ ಭಾಗಗಳೆಲ್ಲ ಒಂದು ರೀತಿ ಕಡಿಮೆ ಒತ್ತಡವನ್ನು ಕ್ರಿಯೇಟ್ ಆಗಿರ್ತವೆ. ಹಾಗಾಗಿ ಈ ವಾಣಿಜ್ಯ ಮಾರುತಗಳು ಸಮಭಾಜಕ ವೃತ್ತವನ್ನು ದಾಟಿದಾಗ ತಮ್ಮ ದಿಕ್ಕನ್ನು ಬದಲಾಯಿಸಿ ಭಾರತದ ನೈಋತ್ಯ ಭಾಗದಿಂದ ಎಂಟ್ರಿ ಕೊಡ್ತವೆ. ಹೀಗೆ ಸಮುದ್ರದ ಮೇಲ್ಭಾಗದಿಂದ ಇವು ಬೀಸುವಾಗ ತಮ್ಮೊಳಗೆ ಆ ಮಾಯಿಶ್ಚರಿಂಗ್ ಕಂಡೀಷನ್ಸ್, ತೇವಾಂಶವನ್ನು ಕೂಡ ಹೊತ್ಕೊಂಡು ಬರ್ತವೆ. ಈ ಜಲಪೂರಿತವಾದಂಥ ಮಾರುತಗಳು ನಮ್ಮಲ್ಲಿ ಜೂನ್ನಿಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ವರೆಗೂ ಬೀಸುತ್ತೆ. ಕರಾವಳಿಯ ಪ್ರದೇಶಗಳಿಗೆ ಜೂನಲ್ಲಿ ಬಂದರೆ, ಮಧ್ಯ ಕರ್ನಾಟಕಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್, ಹೀಗೆ ನಾರ್ತ್ ಇಂಡಿಯಾವರೆಗೂ ಕೂಡ ನೀವು ಹೋದರೆ ಸೆಪ್ಟೆಂಬರ್ವರೆಗೂ ಬೀಸುತ್ತೆ. ಹಂಗಾಗಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಕೂಡ ಈ ನೈಋತ್ಯ ಮಾನ್ಸೂನ್ ಕಾಲಗಳಿರ್ತದೆ. ಭಾರತದಲ್ಲಿ ಹೈಯೆಸ್ಟ್ ಪ್ರದೇಶಗಳಿಗೆ, ಇಡೀ ಭಾರತಕ್ಕೆ ಸುಮಾರು 75% ಮಳೆಗಾಲ ಇದು ತರುತ್ತೆ. ಆದರೆ ಇದೇ ನೈಋತ್ಯ ಮಾನ್ಸೂನ್ ಬೀಸುವಾಗ ತಮಿಳುನಾಡಿಗೆ ಮಳೆಯಾಗುವುದಿಲ್ಲ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕೆ, ಇಡೀ ಭಾರತದಲ್ಲಿ ಮಳೆ ಆಗುತ್ತೆ, ಆದರೆ ತಮಿಳುನಾಡಿನ ಭಾಗಗಳು ಮತ್ತು ಸಿಯಾಚಿನ್ನ ಭಾಗಗಳು, ಭಾರತದ ಕೆಲವು ಭಾಗಗಳಲ್ಲಿ ಇದು ಮಳೆ ಆಗಲ್ಲ. ಕಾರಣ ಅಲ್ಲಿನ ಪರ್ವತ ಶ್ರೇಣಿಗಳ ಪ್ರಭಾವ ಅಂತ ಕೂಡ ಓದ್ತೀವಿ. ನೆಕ್ಸ್ಟ್ ನಾವು ಬಂದರೆ, ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಸುಮಾರು 2 ಶಾಖೆಗಳಾಗಿ ಡಿವೈಡ್ ಆಗುತ್ತೆ. ಯಾಕೆ ಅಂತಂದರೆ, ಭಾರತದ ದಕ್ಷಿಣ ಪ್ರದೇಶ ಏನಿದೆ ಇದು ಪರ್ಯಾಯ ಪ್ರಸ್ಥಭೂಮಿಯ ವಲಯ ಅಂತ ಕರಿತೀವಿ ನಾವು. ಒಂದು ಕಡೆ ಅರಬ್ಬಿ ಸಮುದ್ರ ಇದೆ, ಇನ್ನೊಂದು ಕಡೆ ಬಂಗಾಳ ಕೊಲ್ಲಿ ಇದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ. ಮಧ್ಯದ ಆ ಚೂಪಾಗಿರ್ತಕ್ಕಂಥ ಈ ಭಾರತದ ಭಾಗ ಡಿವೈಡ್ ಮಾಡುತ್ತೆ ಈ ಗಾಳಿಯನ್ನು. ಹಾಗಾಗಿ ಒಂದು ಗಾಳಿ ಅರಬ್ಬಿ ಸಮುದ್ರದ ಮುಖಾಂತರ ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತಿಂದ ಬೀಸಿದರೆ, ಮತ್ತೊಂದು ಭಾಗ ಏನು ಮಾಡುತ್ತೆ, ಆಂಧ್ರ ಪ್ರದೇಶ, ಒಡಿಸ್ಸಾ, ಪಶ್ಚಿಮ ಬಂಗಾಳ, ಮಯನ್ಮಾರ್, ತ್ರಿಪುರಾದಿಂದ ಬೀಸಲ್ಪಡ್ತವೆ. ಹೀಗಾಗಿ ಈ ಭಾಗದಿಂದ ಅರಬ್ಬಿ ಸಮುದ್ರದ ಮೇಲ್ಭಾಗದಿಂದ ಬೀಸೋದನ್ನು ಅರಬ್ಬಿ ಸಮುದ್ರದ ಶಾಖೆ ಅಂತ ಕರಿತೀವಿ. ಬಂಗಾಳ ಕೊಲ್ಲಿಯ ಮೇಲ್ಭಾಗದಿಂದ ಬೀಸೋದನ್ನು ಬಂಗಾಳ ಕೊಲ್ಲಿ ಶಾಖೆ ಅಂತ ಕರಿತೀವಿ. ಈ ಜಲಾಂಶ ಪೂರಿತವಾದ ಮಾರುತಗಳು ಬೀಸುವಾಗ, ಅರಬ್ಬಿ ಸಮುದ್ರದ ಮೇಲ್ಭಾಗದಿಂದ ಬೀಸುವಾಗ ಅದರ ಎದುರುಗಡೆ ಪಶ್ಚಿಮ ಘಟ್ಟಗಳು ಬರ್ತವೆ. ಅಂದರೆ ಕರ್ನಾಟಕದ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಂತ ಏನು ಕರಿತೀರಲ್ಲ, ಆ ಪಶ್ಚಿಮ ಘಟ್ಟಗಳು ಬರ್ತವೆ. ಇವು ಈ ಮಾರುತಗಳನ್ನು ತಡೆಯೋದ್ರಿಂದ ಈ ಭಾಗದಲ್ಲಿ ಏನಾಗುತ್ತೆ, ಹೆಚ್ಚು ಮಳೆ ಬರ್ತದೆ. ಒಂದು ಕಡೆ ರೆಕಾರ್ಡ್ ಹೇಳ್ತಾರೆ 200+ ರೈನ್ಫಾಲ್ ಅಂತ ಕರಿತೀವಿ. ಹೆವಿಯೆಸ್ಟ್ ರೈನ್ಫಾಲ್ ಕಾಸಸ್ ಆನ್ ವೆಸ್ಟರ್ನ್ ಘಾಟ್ಸ್ ಅಂತ ಕೂಡ ಹೇಳ್ತೀವಿ. ಪಶ್ಚಿಮ ಘಟ್ಟಗಳಲ್ಲೇ ಅತ್ಯಂತ ಹೆಚ್ಚು ಮಳೆ ಆಗುತ್ತೆ. ಆದರೆ ಅಲ್ಲೂ ಕೂಡ ನಿಮಗೆ ಕ್ರಿಟಿಕ್ಕು, ನೀವು ಮುಂದೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಹೋದಾಗ ನೆನಪಿರಲಿ, ಪಶ್ಚಿಮ ಘಟ್ಟದ ಯಾವ ಭಾಗಕ್ಕೆ ಹೆಚ್ಚು ಮಳೆ ಆಗುತ್ತೆ ಅಂತ ಕೇಳ್ತಾರೆ. ನಾವಿಲ್ಲಿ ಬರೀ ಪಶ್ಚಿಮ ಘಟ್ಟಗಳು ಅಂದರೆ, ಪಶ್ಚಿಮ ಘಟ್ಟ ಹೀಗಿದೆ ಅಂದರೆ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗಗಳಿಗೆ ಹೆಚ್ಚು ಮಳೆ ಆಗುತ್ತೆ, ಪೂರ್ವ ಭಾಗಗಳಿಗೆ ಕಡಿಮೆ ಮಳೆ ಆಗುತ್ತೆ. ಅಲ್ಲೇ ಸ್ವಲ್ಪ ವ್ಯತ್ಯಾಸ. ಹಾಗಾಗಿ ಓವರಾಲ್ ತಗೊಂಡ್ರೆ, ಭಾರತಕ್ಕೆ ಹೋಲಿಸ್ಕೊಂಡ್ರೆ 200+ ರೈನ್ಫಾಲ್ ನಮಗೆ ಈ ಪಶ್ಚಿಮ ಘಟ್ಟಗಳಿಗೆ ಆಗುತ್ತೆ. ಅಲ್ಲಿಂದ ಮುಂದೆ ದಾಟಿದಂಥ ಮಾರುತಗಳು ಪ್ರವೇಶ ಮಾಡಿದಾಗ ಮುಂದೆ ವಿಂಧ್ಯ ಪರ್ವತ ಶ್ರೇಣಿಗಳಿಗೂ ತಾಕ್ತವೆ, ಪೂರ್ವ ಘಟ್ಟಗಳಿಗೂ ತಾಕ್ತವೆ. ಹಾಗಾಗಿ ಅದರ ಮುಂದಿನ ಭಾಗಗಳಲ್ಲಿ ಮಳೆಯ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆದರೆ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ವಿಚಾರ ಕರಿಬೇಕು ನೀವು, ರೈನ್ ಶ್ಯಾಡೋ ಏರಿಯಾ ಅಂತ ಕರಿತೀವಿ. ಮಳೆ ನೆರಳಿನ ಪ್ರದೇಶ ಎಂದರೇನು ಅಂತ. ಮಳೆ ನೆರಳಿನ ಪ್ರದೇಶ ಅಂದರೆ ವೆರಿ ಈಸಿ ನೋಡಿ. ಎತ್ತರವಾದ ಪರ್ವತಗಳು ಇದ್ದಾಗ, ಅಂದರೆ ವೆಸ್ಟರ್ನ್ ಘಾಟ್ಸ್ ಇದೆ ಅಂತ ಇನ್ಕೊಳ್ಳಿ, ಅರಬ್ಬಿ ಸಮುದ್ರದಿಂದ ಬೀಸುವ ಮಾರುತಗಳು ವೆಸ್ಟರ್ನ್ ಘಾಟ್ಸ್ನ ತುದಿವರೆಗೂ ಬೀಸ್ತವೆ.
ಹೀಗೆ ಬೀಸಿದಾಗ ಈ ವೆಸ್ಟರ್ನ್ ಘಾಟ್ಸ್ನ ಪೂರ್ವ ಭಾಗಗಳು ಅತ್ಯಂತ ಕಡಿಮೆ ಮಳೆಯನ್ನು ಪಡೀತವೆ. ಇನ್ನು ಕೆಲವು ಕಡೆ ಮಳೆನೇ ಬೀಳಲ್ಲ. ಹಾಗಾಗಿ ಇದನ್ನು ರೈನ್ ಶ್ಯಾಡೋ ಏರಿಯಾಸ್ ಅಂತ ಕರಿತೀವಿ. ಒಂದು ಕಡೆ ವರದಿ ಹೇಳುತ್ತೆ, ಎಲ್ಲೆಲ್ಲಿ ಮರುಭೂಮಿಗಳು ಈಗ ಭೂಮಂಡಲದ ಮೇಲೆ ಸೃಷ್ಟಿಯಾಗಿದೆಯೋ ಅದಕ್ಕೆಲ್ಲ ವೆರಿ ಇಂಪಾರ್ಟೆಂಟ್ ಕಾರಣ ಅಂದರೆ ರೈನ್ ಶ್ಯಾಡೋ ಏರಿಯಾಗಳು. ಕಂಟಿನ್ಯೂಯಸ್ ಆಗಿ ಇವು ರೈನ್ ಶ್ಯಾಡೋ ಏರಿಯಾಗಳಾಗಿ ಕನ್ವರ್ಟ್ ಆದರೆ ಮುಂದೆ ಇವು ಬಹುದೊಡ್ಡ ಮರುಭೂಮಿಗಳಾಗುತ್ತವೆ ಅಂತ ಕೂಡ ಹೇಳುತ್ತೆ. ಯಾಕೆಂದರೆ ಮಳೆನೇ ತಾಕಲ್ಲ ಅಂದಾಗ ಅಲ್ಲಿ ಸಸ್ಯಗಳು ಹುಟ್ಟಲ್ಲ. ಸಸ್ಯಗಳು ಹುಟ್ಟಲ್ಲ ಅಂತಂದರೆ ನಿಮಗೆ ಗೊತ್ತಿದೆ ಅದು ಮುಂದೆ ಮರುಭೂಮಿಯಾಗಿ ಕನ್ವರ್ಟ್ ಆಗ್ತವೆ ಅಂತ. ಮುಂದೆ ಬಂದರೆ ಬಂಗಾಳಕೊಲ್ಲಿ ಶಾಖೆ ಈ ಮಯನ್ಮಾರ್, ಬಾಂಗ್ಲಾದೇಶ್, ಭಾರತದ ಈಶಾನ್ಯ ಭಾಗ, ಹಿಮಾಲಯದ ತಪ್ಪಲು ಪ್ರದೇಶಗಳು, ಉತ್ತರದ ಮೈದಾನಗಳ ಕಡೆಗಳು ಕೂಡ ಇದು ಬೀಸ್ತಾ ಹೋಗುತ್ತೆ. ಹಾಗೆ ಬೀಸ್ತಾ ಹೋದಾಗ ಉತ್ತರ ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆ ನಮಗೆ ಮಳೆ ಏನಾಗ್ತದೆ, ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಇಲ್ಲೇ ನೀವು ವ್ಯತ್ಯಾಸ ತಿಳ್ಕೋಬೇಕಾಗಿರೋದು. ಉತ್ತರ ಭಾರತದ ಭಾಗಗಳು ಬಂದರೆ ಪೂರ್ವ ಭಾಗದಿಂದ ಪಶ್ಚಿಮದ ಭಾಗಕ್ಕೆ ಹೋದಾಗ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ನೈಋತ್ಯ ಮಾನ್ಸೂನ್ನ ಮಾರುತಗಳ ಅರಬ್ಬಿ ಶಾಖೆ ಮತ್ತು ಈ ಕಡೆಯ ಬಂಗಾಳ ಕೊಲ್ಲಿಯ ಶಾಖೆಗಳು ಈ ಮೇಘಾಲಯ ಪ್ರಸ್ಥಭೂಮಿಯಲ್ಲಿ ತಾಕಿದಾಗ ಇವು ಉತ್ತರದ ಭಾರತದ ಕಡೆಗೆ ತಿರುಗಲ್ಪಡ್ತವೆ. ಹಾಗಾಗಿ ಪೂರ್ವದ ಕಡೆಯಿಂದ ಪಶ್ಚಿಮಕ್ಕೆ ಹೋದಂತೆ ಅಲ್ಲಿ ಮಳೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ನಾನು ನಿಮ್ಗಾಗಲೇ ಹೇಳಿದೆ, ತಮಿಳುನಾಡನ್ನು ಹೊರತುಪಡಿಸಿ ಭಾರತದ ಹೆಚ್ಚು ಭಾಗಕ್ಕೆ ನೈಋತ್ಯ ಮಾನ್ಸೂನ್ ಮಳೆಯನ್ನು ತರ್ತವೆ ಅಂತ. ಇನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತ ಅಂತ ಕೂಡ ಕರಿತೀವಿ. ಹೀಗೆ ಹೊರಟಂಥ ಮಾರುತಗಳು ನಿಮಗೆ ಹೈಯರ್ ಸ್ಟಡಿ ಹೋದಾಗ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಜೆಟ್ ಸ್ಟ್ರೀಮ್ಸ್ ಅಂತ ಕೂಡ ಒಂದು ಕಾನ್ಸೆಪ್ಟ್ ಬರ್ತದೆ ನಿಮಗೆ. ಜೆಟ್ ಸ್ಟ್ರೀಮ್ಸ್ಗಳ ಪ್ರಭಾವ ಮತ್ತು ಕೆಲವು ಉಷ್ಣ ಗಾಳಿಯ ಪ್ರಭಾವದಿಂದಾಗಿ ಮಾರುತಗಳು ನಿರ್ಗಮಿಸುತ್ತವೆ ಅಂತ ಓದ್ತೀರಾ. ಅದು ನೆಕ್ಸ್ಟ್ ನಿಮಗೆ ಹೇಳಿಕೊಡ್ತೀವಿ. ಹಾಗಾಗಿ ಅಕ್ಟೋಬರ್ ತಿಂಗಳ ಕೊನೆಯ ಭಾಗದ ಒಳಗಾಗಿ ಭಾರತದ ಉಪಖಂಡಗಳಲ್ಲಿ ಮಳೆ ಸುರಿದ ಪರಿಣಾಮವಾಗಿ ಉಷ್ಣಾಂಶದಲ್ಲಿ ಕಡಿಮೆ ಆಗುತ್ತೆ. ವಾತಾವರಣದಲ್ಲಿ ತೇವಾಂಶದ ಪ್ರಮಾಣ ಇರೋದರಿಂದಾಗಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳೋದ್ರಿಂದಾಗಿ ಉಷ್ಣಾಂಶ ಇಲ್ಲಿ ಕಡಿಮೆ ಆಗ್ತಾ ಇರ್ತದೆ. ಹೀಗೆ ಉಷ್ಣಾಂಶ ಕಡಿಮೆಯಾಗೋದ್ರಿಂದ ಈ ಪ್ರದೇಶಗಳಲ್ಲಿಯೂ ಕೂಡ ಪರಿಣಾಮಗಳು ಆಗ್ತಾ ಇರ್ತವೆ. ಸಾಮಾನ್ಯವಾಗಿ ಈ ಪ್ರದೇಶ ಹೆಚ್ಚು ಒತ್ತಡದ ಪ್ರದೇಶವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭ ಆಗ್ತದೆ. ಹೀಗೆ ಲೋ ಪ್ರೆಷರ್ ಏರಿಯಾ ರಾಜಸ್ಥಾನ್ ಭಾಗದಲ್ಲಿದ್ದದ್ದು ಅಕ್ಟೋಬರ್ ತಿಂಗಳ ವೇಳೆಗೆ ಸೌತ್ ಇಂಡಿಯಾ ಅಂದರೆ ನಾವು ಕೇರಳದ ಭಾಗದಲ್ಲಿ ಈ ಲೋ ಪ್ರೆಷರ್ ಏರಿಯಾಗಳು ಕ್ರಿಯೇಟ್ ಆಗ್ತವೆ. ಹಾಗಾಗಿ ಮುಂದೆ ಹೋದಂಥ ನೈಋತ್ಯ ಮಾನ್ಸೂನ್ ಈಗ ಕೇರಳದ ಕಡೆಗೆ ವಾಪಸ್ ಬೀಸ್ತವೆ. ಹಾಗಾಗಿ ಇವುಗಳನ್ನು ಏನಂತ ಕರಿತೀವಿ ನಾವು, ರೀಟ್ರೀಟಿಂಗ್ ಮಾನ್ಸೂನ್ಸ್ ಅಂತ ಕೂಡ ಕರಿತೀವಿ. ಹೀಗೆ ವಾಪಸ್ ಬರುತ್ತೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭ ಮಾಡ್ತವೆ. ನಿಧಾನವಾಗಿ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಇವು ಬೀಸುವುದನ್ನು ನಿಲ್ಲಿಸ್ತವೆ. ಹಾಗಾಗಿ ಇವುಗಳನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಇದನ್ನು ಕರೀತಾರೆ. ಈ ಅವಧಿಯಲ್ಲಿ ಭಾರತ ಹೆಚ್ಚು ಕಡಿಮೆ 13% ಮಳೆಯನ್ನು ಪಡೆಯುತ್ತೆ. ಹಾಗಾಗಿ 75% ನಿಮಗೆ ನಾವು ಹೇಳಿದ್ವಿ ಎಲ್ಲಿ ನೈಋತ್ಯ ಮಾನ್ಸೂನ್ನಲ್ಲಿ ಪಡೆದ್ರೆ 13% ಈಶಾನ್ಯ ಮಾನ್ಸೂನ್ ಮಾರುತದಲ್ಲಿ ಪಡೆಯುತ್ತೆ. 10% ಬೇಸಿಗೆಯಲ್ಲಿ ಕೂಡ ಪಡೀತವೆ. ಸೊ ಹೆಚ್ಚು ಕಡಿಮೆ 98% ಮಳೆ ಈ ಎರಡು ಕಾಲದಲ್ಲೇ ಬರ್ತದೆ. ಇನ್ನುಳಿದ 2% ಮಾತ್ರ ಚಳಿಗಾಲದಲ್ಲಿ ಬರ್ತಕ್ಕಂಥದ್ದು ನೀವು ನೋಡ್ಬೋದು. ಹಾಗಾಗಿ ಈ ಅವಧಿಯಲ್ಲಿ ನೈಋತ್ಯ ಮಾನ್ಸೂನ್ನ ಅವಧಿಯಲ್ಲಿ ಆವರ್ತ ಗಾಳಿಗಳ ಅಧಿಕ ವೇಗ ಮಳೆಯಿಂದ ಕೂಡಿರೋದ್ರಿಂದ ಇಲ್ಲಿ ಜೀವ ಮತ್ತು ಆಸ್ತಿ ಹಾನಿ ಹೆಚ್ಚು ಸಂಭವಿಸ್ತದೆ. ನೆನ್ಪಿಟ್ಕೊಳ್ಳಿ, ನೀವು 8ನೇ ಕ್ಲಾಸಲ್ಲಿ ಅಧ್ಯಯನ ಮಾಡಿದ್ದೀರಾ ಆವರ್ತ ಗಾಳಿಗಳ ಬಗ್ಗೆ. ಅಂದರೆ ಸೈಕ್ಲೋನಿಕ್ ಎಫೆಕ್ಟ್ ಅಂತ ಕೂಡ ಕರಿತೀವಿ. ಸೈಕ್ಲೋನ್ ಮತ್ತು ಆ್ಯಂಟಿ ಸೈಕ್ಲೋನ್ಸ್ ಈ ಎರಡುಗಳ ಪ್ರಭಾವದಿಂದಾಗಿ ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ, ಪಶ್ಚಿಮ ಬಂಗಾಳ ಪ್ರದೇಶಗಳು ಹೆಚ್ಚು ಹಾನಿಗೊಳಗಾಗ್ತವೆ. ಅದೇ ಮಧ್ಯ ಕರ್ನಾಟಕ ಮೇಲೆ ಮಧ್ಯಪ್ರದೇಶದವರೆಗೆ ಸ್ವಲ್ಪ ಕಡಿಮೆ ಹಾನಿ ಉಂಟಾಗ್ತದೆ. ಒಟ್ಟಾರೆಯಾಗಿ ಈ ಆವರ್ತ ಗಾಳಿಗಳಿಂದಾಗಿ ಸ್ವಲ್ಪ ಹಾಳಾಗ್ತಕ್ಕಂಥದ್ದು ಇದೆ. ನೆಕ್ಸ್ಟ್ ಬರೋಣ ಚಳಿಗಾಲ. ನಿಮಗೆಲ್ಲ ಗೊತ್ತಿದೆ, ಚಳಿಗಾಲ ವೆರಿ ಇಂಟ್ರೆಸ್ಟಿಂಗ್ ಆಗಿ ನಾವು ನೋಡ್ಬೋದು. ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಈ ಚಳಿಗಾಲ ಇರ್ತದೆ.
ಯಾವ ಕಾಲದಲ್ಲಿ ಭಾರತ ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ ಅಂದರೆ ನೀವು ಸಡನ್ನಾಗಿ ಬೇಸಿಗೆ ಅಂತ ಹೋಗ್ಬಿಡ್ತೀರ, ತಪ್ಪದು. ಚಳಿಗಾಲದಲ್ಲಿ ಭಾರತ ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ. ಇದು ಚೆನ್ನಾಗಿ ನೆನಪಿರಲಿ. ಈ ಅವಧಿಯಲ್ಲಿ ಉತ್ತರದ ರಾಜ್ಯಗಳಾಗಿರ್ತಕ್ಕಂಥ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇಲ್ಲಿ ವ್ಯತ್ಯಾಸವನ್ನು ಹೊಂದಿರ್ತವೆ. ಅಂದರೆ ಜಮ್ಮು ಕಾಶ್ಮೀರ, ಹಿಮಾಚಲ್ ಪ್ರದೇಶ, ಉತ್ತರದ ಮೈದಾನದ ವಲಯಗಳು ಅತಿ ಕಡಿಮೆ ಉಷ್ಣಾಂಶ ಕೂಡ ಕಂಡುಬರ್ತಕ್ಕಂಥದ್ದು ನಮಗೆ ಕಂಡುಬರ್ತದೆ. ಕೆಲವು ಕಡೆಗಳಲ್ಲಂತೂ ಈ ಸಂದರ್ಭದಲ್ಲಿ ಉಷ್ಣಾಂಶ ತುಂಬ ಕಡಿಮೆ ಆಗೋದ್ರಿಂದ ಅಲ್ಲಿ ನೀರು ಹೆಪ್ಪುಗಟ್ಟುವಷ್ಟು ಕೂಡ ನಮಗೆ ಕಂಡುಬರ್ತದೆ. ಆದರೆ ದಕ್ಷಿಣ ಭಾರತದಲ್ಲಿ ಈಗ ಉಷ್ಣಾಂಶ ಒಂದು ರೀತಿಯಾಗಿ ಹಿತಕರವಾಗಿರ್ತಕ್ಕಂಥ, ಅಂದರೆ ಶುಷ್ಕವಾದಂತಹ ವಾಯುಗುಣ ನಮಗೆ ದಕ್ಷಿಣ ಭಾಗದಲ್ಲಿ ಕಂಡುಬರ್ತದೆ. ಆದರೆ ಈ ಸಮಯದಲ್ಲೇ ಭಾರತ ಕೇವಲ 2% ಮಾತ್ರ ಮಳೆಯನ್ನು ಪಡೆಯುತ್ತದೆ. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಭಾರತ ಅತಿ ಕಡಿಮೆ ಮಳೆಯನ್ನು ಪಡೆಯುವುದು ಚಳಿಗಾಲದಲ್ಲಿ, ಅತಿ ಹೆಚ್ಚು ಮಳೆಯನ್ನು ಪಡೆಯುವುದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ, ಅಂದರೆ ಮಳೆಗಾಲದಲ್ಲಿ ಅಂತ ಅಂದ್ಕೊಳ್ಬೇಕು. ಇನ್ನು ಮಳೆಯ ಹಂಚಿಕೆ ವಿಚಾರಕ್ಕೆ ಬರೋಣ. ಸಾಮಾನ್ಯದಲ್ಲಿ ಭಾರತದಲ್ಲಿ ಪ್ರತಿ ವರ್ಷ ಬೀಳ್ತಕ್ಕಂಥ ಮಳೆಗಳ ಒಟ್ಟು ಅವರೇಜ್ ಸರಾಸರಿಯನ್ನು ನಾವು ನೋಡೋದಾದರೆ 118 ಸೆಂಟಿಮೀಟರ್ ಭಾರತದ ಸರಾಸರಿ ಮಳೆಯ ಪ್ರಮಾಣ. ನೀವು ಯಾವುದೋ ಪೇಪರಲ್ಲಿ ಓದಿರ್ತೀರಿ, ಅಲ್ಲಿ ಯಾವುದೋ 128 ಕೊಟ್ಟಿರ್ತಾರೆ, ಇಲ್ಲ 108 ಕೊಟ್ಟಿರ್ತಾರೆ, 118 ಇರಲ್ಲಲ್ಲ ಸಾರ್ ಅಂತ ಅನ್ಕೊಳ್ಳಂಗಿಲ್ಲ. ಒಂದು ಪ್ರದೇಶದ ಸರಾಸರಿಯನ್ನು ಹೇಗೆ ಅಳಿತಾರೆ ಅಂತಂದರೆ, ಆ ನಿರ್ದಿಷ್ಟವಾದ ಪ್ರದೇಶದ 25ರಿಂದ 30 ವರ್ಷಗಳವರೆಗೆ ಬೀಳುವ ಮಳೆಯ ಸರಾಸರಿಯನ್ನು ನಮಗವನು ಹೇಳಿರ್ತಾನೆ. ಹಾಗಾಗಿ ಭಾರತದ ಸರಾಸರಿ ಮಳೆಯ ಪ್ರಮಾಣ 118 ಸೆಂಟಿಮೀಟರಲ್ಲಿ ಹೇಳಿದ್ದಾನೆ. ಕೆಲವು ಕಡೆ ನಿಮಗೆ ಅದು ಮಿಲಿಮೀಟ್ರಲ್ಲಿ ಕೊಟ್ಟಾಗ ಮತ್ತೆ ವ್ಯತ್ಯಾಸ ಮಾಡ್ಕೋಬೇಡಿ, ನೆನಪಿಟ್ಕೊಳ್ಳಿ. ಸೆಂಟಿಮೀಟ್ರಲ್ಲಿ ಹೇಳ್ತಾ ಇದ್ದೀನಿ, 118 ಸೆಂಟಿಮೀಟರ್. ಹೀಗೆ ಮಳೆಯ ಪ್ರಮಾಣ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವ್ಯತ್ಯಾಸವಾಗ್ತಾ ಹೋಗುತ್ತೆ. ಈ ಮ್ಯಾಪನ್ನು ಒಂದು ಸಾರಿ ಕರೆಕ್ಟಾಗಿ ಗಮನಿಸಿ. ಈ ಮ್ಯಾಪಲ್ಲಿ ನಿಮಗೆ ವೆಸ್ಟರ್ನ್ ಘಾಟ್ಸ್ನ ಏರಿಯಾಗಳೇನು ಕಾಣುತ್ತೆ ಈ ಭಾಗ, ಮತ್ತು ಅದರ ಈ ಕಡೆ ಮೇಘಾಲಯ ಪ್ರಸ್ಥಭೂಮಿಯ ಭಾಗಗಳೇನು ನೋಡ್ತೀರಾ, ಈ ಭಾಗಗಳಲ್ಲಿ ನಿಮಗೆ 200+ ರೈನ್ಫಾಲ್ ಬೀಳುತ್ತೆ. ಮಧ್ಯದ ಭಾಗದಲ್ಲಿ 100 to 200+ ಮಳೆ ಕೂಡ ಬೀಳ್ತದೆ. ಇನ್ನು 60+ ಮಳೆಗಾಲನೂ ಕೂಡ ಬೀಳುತ್ತೆ, 40+ ಮಳೆಗಾಲವೂ ಕೂಡ ಬೀಳುತ್ತೆ. ಅತಿ ಕಡಿಮೆ 40ಗಿಂತನೂ ಕಡಿಮೆ ಮಳೆ ಬೀಳ್ತಕ್ಕಂಥವನ್ನ ಅತಿ ಕಡಿಮೆ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಕಡಿಮೆ ಮಳೆ ಬೀಳುವ ಪ್ರದೇಶಗಳನ್ನು ನಾವು ನೋಡೋದಾದರೆ, ಯಾವ ಪ್ರದೇಶದಲ್ಲಿ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುತ್ತೋ ಅದನ್ನು ಅತ್ಯಂತ ಕಡಿಮೆ ಮಳೆ ಬೀಳುವ ಕಾಲಗಳು, ಪ್ರದೇಶಗಳು ಅಂತ ಕೂಡ ಕರಿತೀವಿ. ಹಾಗಾಗಿ ಈ ರಾಜಸ್ಥಾನದ ಜೈಸಲ್ಮೇರ್ನ ಭಾಗ, ನಿಮ್ಗಾಗಲೇ ಹೇಳಿದೆ ನಾನು, ಜೈಸಲ್ಮೇರ್ನ ಭಾಗ ಏನಾಗುತ್ತೆ, ರೂಯ್ಲಿ ಭಾರತದಲ್ಲೇ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ. ಸುಮಾರು ವಾರ್ಷಿಕವಾಗಿ 8.3 ಸೆಂಟಿಮೀಟರ್ಗಳಷ್ಟೇ ಮಳೆ ಬೀಳೋದ್ರಿಂದ ಈ ಪ್ರದೇಶವನ್ನು ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ ಕೂಡ ಕರಿತೀವಿ. ಇನ್ನು ಅತ್ಯಂತ ಹೆಚ್ಚು ನಿಮಗೆ ನಾನು ಹೇಳಿದೆ, ಸೊ ಅದು ಮೇಘಾಲಯ ಪ್ರಸ್ಥಭೂಮಿ ಭಾಗದಲ್ಲಿ ಕೂಡ ಬರುತ್ತೆ, ಮಾಸಿನ್ ರಾಮಲ್ಲಿ, ಕಡಿಮೆಯಲ್ಲಿ ರೂಯ್ಲಿಯಲ್ಲಿ. ಹಾಗಾಗಿ ರಾಜಸ್ಥಾನದ ಥಾರ್ ಮರುಭೂಮಿ ಇರ್ಬೋದು, ಅದಕ್ಕೆ ಹೊಂದಿಕೊಂಡಂಥ ಪಂಜಾಬ್, ಹರಿಯಾಣ, ಗುಜರಾತ್ನ ಕಚ್ ಪ್ರದೇಶ, ಜಮ್ಮು ಕಾಶ್ಮೀರದ ಮತ್ತು ಮಹಾರಾಷ್ಟ್ರದ ಪೂರ್ವ ಭಾಗಗಳು ಒಂದಿಷ್ಟು ಕಡಿಮೆ ಮಳೆಯನ್ನು ಪಡೆಯುತ್ತೆ. ಸೇಮ್ ಟು ಸೇಮ್ ಕರ್ನಾಟಕದ ಒಳನಾಡು ಭಾಗಗಳನ್ನು ನೀವು ನೋಡಿದ್ರೆ ಇಲ್ಲೂ ಕೂಡ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥವು ಕಾಣ್ತೀವಿ. ಇನ್ನು ಸಾಧಾರಣ ಮಳೆ ಬೀಳುವ ಪ್ರದೇಶಗಳನ್ನು ನೀವು ನೋಡೋದಾದರೆ 50ರಿಂದ 250 ಸೆಂಟಿಮೀಟ್ರ್ನ ಒಳಗಡೆಯನ್ನು ಸಾಧಾರಣ ಮಳೆ ಬೀಳುವ ಪ್ರದೇಶಗಳು ಅಂತ ಕೂಡ ಕರಿತೀವಿ. ಇವು ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ, ಈ ಎರಡು ಪ್ರದೇಶಗಳು ನಮಗೆ ಸಿಗ್ತವೆ. ಇನ್ನು ಅಧಿಕ ಮಳೆ ಬೀಳುವ ಪ್ರದೇಶಗಳು ಕೂಡ ಅಂದರೆ 200+, 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆಯನ್ನು ದಾಖಲು ಮಾಡೋ ಪ್ರದೇಶಗಳನ್ನು ಅತ್ಯಧಿಕ ಮಳೆ ಬೀಳುವ ಪ್ರದೇಶಗಳು ಅಂತ ಕರಿತೀವಿ. ಮೇಘಾಲಯದ ಮೌಸಿನ್ ರಾಮ್ ದೇಶದಲ್ಲೇ ಅತ್ಯಂತ ಹೆಚ್ಚು ಮಳೆ ಪಡೆಯುತ್ತೆ. ನಾನು ನಿಮ್ಗೆ ಹೇಳಿದೆ, ಅರಬ್ಬಿ ಸಮುದ್ರದ ಶಾಖೆ, ಬಂಗಾಳ ಕೊಲ್ಲಿಯ ಶಾಖೆಗಳು ಜಾಯಿನ್ ಆಗುವ ಏರಿಯಾನೇ ಈ ಮೇಘಾಲಯದ ಪ್ರಸ್ಥಭೂಮಿ. ಅಲ್ಲಿ ಬರುವಂಥ ಮೌಸಿನ್ ರಾಮ್, ಅದ್ರ ಪಕ್ಕದಲ್ಲೇ ಬರೋ ಚಿರಾಪುಂಜಿ, ಈ ಭಾಗಗಳು ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತವೆ. ಮೌಸಿನ್ ರಾಮ್ ನಮ್ಮಲ್ಲಿ 1114 ಸೆಂಟಿಮೀಟರ್ ಅವರೇಜ್ ಉಷ್ಣ ಒಂದು
ಒಂದು ಮಳೆಯನ್ನು ಇಲ್ಲಿ ಪಡೀತಾ ಇದೆ. ಹಾಗಾಗಿ ಇದು ದ ವರ್ಲ್ಡ್ ವೆಟ್ಟೆಸ್ಟ್ ಪ್ಲೇಸ್ ಅಂತಲೂ ಕೂಡ ಕರೀತಾರೆ ನಮ್ಮಲ್ಲಿ. ಅತ್ಯಂತ ಒಂದು ತಂಪಾದ ಹಸಿಯಾದ ಭಾಗ ಅಂತ ಕೂಡ ಮೌಸಿನ್ ರಾಮನ್ ಕೂಡ ಹೇಳ್ತಾರೆ. ಇನ್ನು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಅಸ್ಸಾಂ, ಪೂರ್ವ ರಾಜ್ಯಗಳು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇದು ಅತ್ಯಧಿಕ ಮಳೆಯನ್ನು ನಾವು ಗೆಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್, ಮಳೆಯೇನೋ ಆಯಿತು, ಬೇಸಿಗೆನೂ ಆಯಿತು, ಚಳಿಗಾಲನೂ ಆಯಿತು. ನಮ್ಮ ಮುಂದೊಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ಭಾರತದ ಕೃಷಿ ಪ್ರಧಾನವಾದಂಥ ಈ ದೇಶ ಮಾನ್ಸೂನ್ ಮಾರುತಗಳೊಡನೆ ಜೂಜಾಟ ಆಡ್ತಾ ಇದೆ, ಹೇಗೆ ಚರ್ಚಿಸಿ ಅಂತ ಕೂಡ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ. ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟ ಹೇಗೆ ಅಂದರೆ ವೆರಿ ಸಿಂಪಲ್. ಭಾರತ ಕೃಷಿ ಪ್ರಧಾನವಾದ ದೇಶ ಆಗಿರೋದ್ರಿಂದಾಗಿ ಇಲ್ಲಿ ದೇಶದ ಆರ್ಥಿಕತೆಯ ಬೆಳವಣಿಗೆಯ ಮೇಲೆ ವಾಯುಗುಣ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಯಾಕೆ? ಕೃಷಿ ಪ್ರಧಾನವಾದಂಥ ದೇಶ ಆಗಿರೋದ್ರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಚೆನ್ನಾಗಿ ಬಂದರೆ ಕೃಷಿ ಉತ್ಪಾದನೆ ಚೆನ್ನಾಗಾಗುತ್ತೆ, ದೇಶದ ಆರ್ಥಿಕತೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆದರೆ ಈ ಮಳೆಯ ನೈಋತ್ಯ ಮಾನ್ಸೂನ್ನ ಪ್ರಭಾವ ತುಂಬ ಕಡಿಮೆ ಆದರೆ ಬರಗಾಲ ಬೀಳುತ್ತೆ, ಕೃಷಿ ಕೈ ಹಿಡಿಯೋದಿಲ್ಲ, ದೇಶದ ಆರ್ಥಿಕತೆ ಕೆಳಮುಖ ಆಗುತ್ತೆ. ಅದೇ ನೈಋತ್ಯ ಮಾನ್ಸೂನ್ ಹೆಚ್ಚಾದರೆ, ಮಾಮೂಲಿಗಿಂತ ನಾರ್ಮಲ್ಗಿಂತ ಹೆವಿ ರೈನ್ಫಾಲ್ ಆದರೆ ಅಲ್ಲೂ ಬೆಳೆಗಳು ನಾಶ ಆಗತ್ತೆ, ಅತಿವೃಷ್ಟಿ ಸಂಭವಿಸುತ್ತೆ, ಆ ಪ್ರವಾಹಗಳು ಕ್ರಿಯೇಟ್ ಆಗ್ತವೆ, ಬೆಳೆ ನಾಶ ಆಗತ್ತೆ, ಆರ್ಥಿಕ ಹಿಂಜರಿತ ಆಗತ್ತೆ. ಹಾಗಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ನಮ್ಮ ದೇಶದ ವ್ಯವಸಾಯದ ಮೇಲೆ ಪ್ರಭಾವವನ್ನು ಬೀರ್ತವೆ. ಹೆಚ್ಚು ಬಂದರೆ ನಮ್ಮಲ್ಲಿ ಪ್ರವಾಹ ಉಂಟಾಗತ್ತೆ, ಅತಿ ಕಡಿಮೆ ಆದರೆ ಬರಗಾಲ ಆಗತ್ತೆ. ಹೀಗೆ ದೇಶದ ಆರ್ಥಿಕತೆ ಮತ್ತು ಆಸ್ತಿಗಳಿಗೆ ಹಾನಿ ಉಂಟಾಗತ್ತೆ. ಹಾಗಾಗಿ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಅಂತ ಕೂಡ ಇದನ್ನು ಕರೀತಾರೆ. ಇದಿಷ್ಟು ಈ ಪಾಠದಲ್ಲಿ ತಿಳ್ಕೊಳ್ಬೇಕು. ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ನಿಮ್ಮ ಪಾಠದ ಕೊನೆಯ ಕೆಲವು ಘಟಕ ಪ್ರಶ್ನೆಗಳು ತುಂಬ ಚೆನ್ನಾಗಿದ್ದಾವೆ, ಅದರ ಡಬಲ್ ವರ್ಷನ್ಸ್ನ ಉತ್ತರಗಳನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೋಡಿ, ದೇಶದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ ಅಂತ ಕೇಳ್ತಾರೆ ಅಂದರೆ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ ಗಂಗಾನಗರ ಹೇಳ್ತೀರಿ. ಸೇಮ್ ಟು ಸೇಮ್ ಅದೇ ಟೈಮಲ್ಲಿ ಹಾಗಾದರೆ ಕಡಿಮೆ ಉಷ್ಣಾಂಶ ಯಾವುದು ಅಂತಲೂ ಕೂಡ ನೆನಪಿಟ್ಕೊಳ್ಬೇಕು. ನಿಮ್ಮ ಬುಕ್ಕಲ್ಲಿ ಇಲ್ಲ, ಬಟ್ ನೀವು ನೆನಪಿಟ್ಕೊಳ್ಳಿ. ಜನವಸತಿ ಇರುವ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ಇರೋದು ಡ್ರಾಸಲ್ಲಿ ಕಂಡುಬರುತ್ತೆ. ನಿಮಗೆ ಸಿಯಾಚಿನ್ ಪ್ರದೇಶದ ಡ್ರಾಸ್ ಏನಿದೆ ಇದು ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರುತ್ತೆ. ಅತಿ ಹೆಚ್ಚು ನಮಗೆ ಗಂಗಾನಗರ ಹೇಳ್ತೀವಿ. ಹಾಗಾದರೆ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಯಾವುದು ಅಂತ ಕೇಳ್ತಾರೆ. ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಮಳೆಗಾಲ. ಮಳೆಗಾಲದಲ್ಲಿ ಯಾವ ಮಾನ್ಸೂನ್ ಅಂತ ಕೇಳಿದ್ರೆ ನೈಋತ್ಯ ಮಾನ್ಸೂನ್ ಕೂಡ ನೆನಪಿಟ್ಕೊಳ್ಳಿ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ರುಯಿಲಿ ನೆನಪಿಟ್ಕೊಳ್ಳಿ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೌಸಿನ್ ರಾಮ್, ಮೇಘಾಲಯ ಪ್ರಸ್ಥಭೂಮಿಯ ಮೌಸಿನ್ ರಾಮ್. ಭಾರತದ ವ್ಯವಸಾಯ ಡ್ಯಾಶ್ ಮಳೆಯ ಜೊತೆಯಲ್ಲಿ ಆಡುವ ಜೂಜಾಟ ಅಂತ ಕೂಡ ಕರೀತಾರೆ. ಇದು ನೈಋತ್ಯ ಮಾನ್ಸೂನ್ ಮಳೆಯ ಜೊತೆ ಆಡ್ತಕ್ಕಂಥ ಜೂಜಾಟ ಅಂತ ಕೂಡ ನೆನಪಿಟ್ಕೊಳ್ಳಿ. ಈ ರೀತಿಯಲ್ಲಿ ತುಂಬ ಉತ್ತಮವಾಗಿ ಒಂದು ಪ್ರಶ್ನೆಗೆ ಹೆಚ್ಚು ಕಡಿಮೆ ಇವೆಲ್ಲ ಉತ್ತರಗಳನ್ನು ನೀವು ತಿಳ್ಕೊಂಡ್ರೆ ಈ ಪಾಠನ ಸಕ್ಸಸ್ಫುಲ್ಲಾಗಿ ಕಲಿಬೋದು. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದಂಥ ಭೂಗೋಳದ ಪಾಠಗಳು ನಿಮ್ಮ ಮುಂದೆ ಬರುತ್ತೆ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ಸಾಧನಾ ಸ್ಕೂಲ್ ಜೊತೆ ನೀವು ಅತ್ಯುತ್ತಮ ಸಂಬಂಧವನ್ನು ಹೊಂದಿರ್ತೀರಿ. ಚಾನಲ್ ಹಾಗೆ ನೋಡೋದು ತಪ್ಪು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ಒಂದು ಇನ್ಸ್ಪಿರೇಷನ್ಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.